ಸುವರ್ಣ. ಅಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿದ್ದು ಮಧ್ಯಾಹ್ನ 2 ಗಂಟೆಗೆ, ವಾಪಸ್ ಮನೆಗೆ ಬಂದಿದ್ದು ರಾತ್ರಿ 10 ಗಂಟೆಗೆ. ಅಲ್ಲಿವರೆಗೂ ಗೋಪಾಲಣ್ಣನ ಮನೇಲೇ ಇದ್ರಾ? ಅದು ಹ್ಞೂ ಇದ್ದೆ. ಯಾಕೆ ಇರಬಾರ್ದು ಅಂತ ಏನಾದರೂ ಇದೆಯಾ? ಹಾಗೇನಿಲ್ಲ, ಆದ್ರೂ ನೀವು ಮೊದಲಿನ ಥರ ಇಲ್ಲ. ಅರೆ ಏನಾಗಿದೆ ನನಗೆ? ಕಪ್ಪಗಾಗಿದ್ದೀನಾ, ಸಣ್ಣಗಾಗಿದ್ದೀನಾ ಅಥವಾ ದಪ್ಪಾಗಿದ್ದೀನಾ? ನಾನು ಹೇಳ್ತಿರೋದು ದೇಹದ ವಿಷಯ ಅಲ್ಲ, ಮಾನಸಿಕವಾಗಿ. ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರಾ? ಫಸ್ಸು ಏನೇ ಮಾತಾಡ್ತಿದ್ಯಾ? ನನಗೊಂಚೂರು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಅದಕ್ಕೆ ಈಗ ನೀವು ಮಾಡ್ತಿರೋದೆಲ್ಲ ಏನು? ಈಗ 4-5 ದಿನದಿಂದ ಎಲ್ಲಿ ತಿರ್ಗಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಯಾಕೆ ವಸ್ತು ಇಷ್ಟೊಂದು ಅನುಮಾನ ನಿನಗೆ? ಇವತ್ತು ಯಾಕೆ ಒಳ್ಳೆ ಸೇಡಿ ಥರ ಪ್ರಶ್ನೆ ಮಾಡ್ತಿದ್ಯಾ? ಹೇಳಿದ್ನಲ್ಲ, ಗೋಪಾಲಣ್ಣನ ಮನೆ, ದೇವಸ್ಥಾನ, ಅದು ಇದು ಅಂತ ತಿರ್ಗಾಟ ಅಷ್ಟೇ. ಸುಳ್ಳು, ನೀವು ಸುಳ್ಳು ಹೇಳ್ತಿದ್ದೀರಾ. ಇದೆಲ್ಲ ಏನು? ನೀವು ಅಣ್ಣಂಗೆ ಡೈವರ್ಸ್ ಮಾಡಕ್ ಹೊರಟಿದ್ದೀರಾ ತಾನೆ? ರೀ, ಈ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಅನಾಥಾಶ್ರಮದ ಮಗು ನಮ್ಮ ಮನೆಗೆ ಬೇಕಿತ್ತ? ಯಾಕೆ ಹಾಗೆ ಅನ್ಕೋತೀಯ ಪದ್ಮ? ಮಕ್ಕಳೆಲ್ಲ ದೇವ್ರ ಸಮಾನ ಅಂತ ನಾನು ಆಗಲೇ ಹೇಳಲಿಲ್ವಾ? ಹಾಗೆಲ್ಲ ಅನ್ಕೋಬೇಡ. ನಾಳೆ ಕೃಷ್ಣಂಗೆ ಹೆಣ್ಮಗು ಆಗದೆ ಹೋದರೆ ಕನ್ಯಾದಾನ ಮಾಡೋಕ್ಕೊಂದು ಮಗು ಆಯ್ತು ಅನ್ಕೋ. ಆದರೂ ಮಧು ಈ ನಿರ್ಧಾರ ತಗೊಳ್ಳೋದಕ್ಕಿಂತ ಮೊದಲು ನಮ್ಮನ್ನು ಒಂದು ಮಾತು ಕೇಳ್ಬೋದಿತ್ತಲ್ವಾ? ಅವಳೇನು ಉದ್ದೇಶಪೂರ್ವಕವಾಗಿ ಕರ್ಕೊಂಡ್ ಬಂದಿದ್ದಲ್ವಲ್ಲ. ಶೀಲಾಗೇನೋ ಸಮಸ್ಯೆ ಇದೆ ಅಂತ ಮಗುನ ಕರ್ಕೊಂಡ್ ಬಂದಿದ್ದಾಳೆ. ನಾಳೆ ಶೀಲಾನೇ ಮತ್ತೆ ಮಗುನ ವಾಪಸ್ ಕರ್ಕೊಂಡು ಹೋದ್ರೂ ಹೋಗ್ಬೋದು. ಇದ್ದ ದಿವಸ ಇರ್ಲಿ ಬಿಡು. ಅದು ಹಾಗೆಲ್ಲ ಆಗಲ್ಲ ರೀ. ಈಗಿನ ಹೆಣ್ಮಕ್ಳೇ ವಿಚಿತ್ರ. ಅವ್ರಿಗೆ ಒಂದು ಮಗು ಆಗೋವರೆಗೂ ಗಂಡ ಸಂಸಾರ ಅನ್ನೋ ಜವಾಬ್ದಾರಿನೇ ಇರಲ್ಲ. ಹೇಗೂ ಈ ಮಗು ಇದೆಯಲ್ಲ, ಮತ್ತೆ ನಮ್ಗ್ಯಾಕೆ ಮಗು ಬೇಕು ಅಂತ ಮಧು ಉಲ್ಟಾ ಹೊಡೆದ್ಬಿಟ್ರೆ ಅದು ನನ್ನ ಚಿಂತೆ ಅಷ್ಟೆ. ಛೇ, ನಮ್ಮ ಮಧು ಆ ಥರದೋಳಲ್ಲ. ಅವಳಿಗೆ ದೊಡ್ಡವರು ಚಿಕ್ಕವರು, ಗುರುಗಳು ಹಿರಿಯರು ಅಂತಂದ್ರೆ ತುಂಬಾ ಭಯ ಭಕ್ತಿ ಇದೆ. ಅವಳು ಆ ಥರ ಅಲ್ಲ. ಆದರೂ ಈ ಟೈಮಲ್ಲಿ ಅವಳಿಗೆ ಅವಳದೇ ಆದ ಒಂದು ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಆಗತ್ತೆ ಬಿಡು, ಯಾಕೆ ಚಿಂತೆ ಮಾಡ್ತೀಯ? ರಾಯರ ಮುಂದೆ ನಿಂತ್ಕೊಂಡು ಮಗುನ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದಾಳೆ. ಆ ಭಯಕ್ಕಾದ್ರೂ ಅವಳು ಒಂದು ಮಗುನ ಎತ್ತು ಕೊಡ್ಲೇಬೇಕು. ಮತ್ತೊಂದು ಮಗುವಿನ ಸ್ಪರ್ಶ ಇದ್ದು ಅದನ್ನ ಮುದ್ದಾಡ್ತಾ ಇದ್ರೆ ಆ ಹೆಣ್ಣು ಬೇಗ ತಾಯಿ ಆಗ್ತಾಳಂತೆ. ಮನೆಯಲ್ಲಿ ಒಂದು ಮಗು ಓಡಾಡ್ತಾ ಇದ್ರೆ ದೈಹಿಕವಾಗಿ ಮಾನಸಿಕವಾಗಿ ಹೆಣ್ಣಿನ ಮನಸ್ಸು ತಾಯ್ತನ ಬಯಸತ್ತಂತೆ. ಆಗ ಆ ಹೆಣ್ಣು ತಾಯಿಯಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತಂತೆ. ಹಾಗಂತ ಇತ್ತೀಚಿನ ರಿಸರ್ಚ್ಗಳು ಹೇಳಿವೆ. ಹಾಗಾದರೂ ನಮ್ಮ ಮಧು ತಾಯಿ ಆದರೆ ಸಾಕು. ಆರ್ತಿಗೊಬ್ಳು ಮೊಮ್ಮಗಳು, ಕೀರ್ತಿಗೊಬ್ಬ ಮೊಮ್ಮಗ. ಎಷ್ಟೇ ಆದರೂ ನೀವು ಮಧು ಒಂದೇ ಬಿಡಿ. ನಿಮ್ಮ ಸೊಸೆನ ನೀವು ಯಾವತ್ತೂ ಬಿಟ್ಕೊಡಲ್ಲ. ನಾನು ಏನು ಹೇಳಿದ್ರು ನಿಮಗೆ ಸರಿ ಕಾಣಲ್ಲ. ಎಲ್ಲ ನಂದೇ ತಪ್ಪು. ಪದ್ಮ, ಅದು ಹಾಗಲ್ಲ ಕಣೆ. ಈ ಕೃಷ್ಣ ಮಧು ಸರಿ ಹೋಗ್ತಿದ್ದಾರೆ ಅನ್ಬೇಕಾರೆ ಇವಳಿಗೇನಾಯ್ತು? ಇವಳು ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಗುಡ್ ಮಾರ್ನಿಂಗ್. ಇಷ್ಟು ಬೆಳಗ್ಗೆ ನೀನೇನಿಲ್ಲಿ? ತಲೆ ತಿನ್ನಕ್ ಬೇರೆ ಯಾರು ಸಿಗ್ಲಿಲ್ವಾ? ನಿಮ್ಗೇನು ವಿಷಯ ಗೊತ್ತಿಲ್ವಾ? ನಿಮ್ಮ ಮಾಮ ಏನು ಹೇಳಿಲ್ವಾ? ಏನ್ ವಿಷಯ? ಇನ್ ಮುಂದೆ ನೀವೆಲ್ಲೋ ನಾನಲ್ಲೇ. ಅಂದ್ರೆ ಅಂದ್ರೆ ನಿಮ್ ಮನೇಲೇ ಇರ್ತೀನಿ.
ಅಳಿಯ ಮನೆ ತೊಳೆಯೋ ಅನ್ನೋ ತರ. ಅಳಿಯಾನ? ಇಂಗ್ಲಿಷ್ನಲ್ಲಿ ಇರುವಂತೆ ಇದ್ರಲ್ಲಿ ಅಳಿಯ ಸೈಲೆಂಟ್ ಮೇಡಮ್. ಮುಂದಿನ ಮಾತ್ರ ಓದ್ಕೊಳ್ಳಿ. ಓಹೋ, ನೀನ್ ಈ ಮನೇಲಿ ಸೆಟ್ಲ್ ಆಗ್ತಿದ್ಯಾ? ಯಾಕೋ ಎಲ್ಲ ನಿಮ್ ಪ್ರಭಾವಳಿ ಮೇಡಮ್. ಜಮಾಯಿ ರಾಜ ನಾನು ಅಂದ್ರೆ ಮಲಯಾಳಿಯ ಸಿನಿಮಾದ ಮೂಲ ರೂಪ. ನಿನಗೂ ನನ್ ಮಾಮ್ಗೂ ಸರಿಯಾಗಿದೆ. ನಿಮ್ಮಿಬ್ರು ಮಧ್ಯ ಇನ್ ಮುಂದೆ ನನ್ ಕತೆ ಮುಗೀತು ಬಿಡು. ಕತೆ ಮುಗೀತು ಅಂತ ಹೇಳ್ಬೇಡಿ ಮೇಡಮ್. ನಿಮ್ ಕತೆ ಶುರು ಹೋಗೋದೆ ಇನ್ ಮುಂದೆ. ಸರಿ ಸರಿ, ಇಲ್ಲೇ ಇರು, 1 ನಿಮಿಷ ಬಂದೆ. ನನ್ನ ಎಷ್ಟು ದಿನ ಅಂತ ಅವಾಯ್ಡ್ ಮಾಡ್ತೀಯ? ಒಂದಲ್ಲ ಒಂದಿನ ನೀನ್ ನನ್ನ ಹತ್ರ ಬಂದೇ ಬರು. ಸೋನು ಮತ್ತು ಸಂಜು ಸೇರಬೇಕು ಎಂದು ಬರೆದಾಗಿದೆ ಇಂದು ಬ್ರಹ್ಮನು. ಕೃಷ್ಣ, ಏನು ಇದೆಲ್ಲ? ಯಾವ್ದಮ್ಮ? ಏನಾಯ್ತು? ಯಾವುದು ಅಂದ್ರೆ ಈ ಮನೆಯಲ್ಲಿ ನಡೀತಾ ಇರೋದು. ಯಾಕೆ ಬೇಕಾಗಿತ್ತು ಈ ಮನೆಗೊಂದು ಮಗು? ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಮಗು ಬೇಡ ಅಂತ ನೀನಾದ್ರೂ ಹೇಳ್ಬಾರ್ದ ಮಧುಗೆ? ಈಗಂತದ್ದು ಏನಾಯ್ತಮ್ಮ? ಮಗು ತಾನೆ, ಇರ್ಲಿ ಬಿಡಿ. ಅದರಿಂದ ನಿಮ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ? ನಿಮ್ಮನ್ನ ಏನಂತ ಕರೀಲಿ? ಅಂಕಲ್ ಅಲ್ಲ. ನಿನಗೆ ಹೇಗ್ ಕರಿಬೇಕು ಅನ್ಸುತ್ತೋ ಹಾಗೆ ಕರಿ ಪುಟ. ನಿಮ್ಮನ್ನ ಏನಂತ ಕರೀಲಿ? ಅಜ್ಜಿ ಅಂತ ಕರೀಲಾ? ಏಯ್, ಹೋಗೆ ಆ ಕಡೆ. ನಾನು ಹತ್ರ ಬರಬೇಡ. ನಾನು ನಿಮ್ಮ ಅಜ್ಜಿ ಅಲ್ಲ, ನೀನು ನನ್ನ ಮೊಮ್ಮಗಳು ಅಲ್ಲ. ನಿಮ್ಮ ಅಜ್ಜಿ ಯಾವಳೋ, ಎಲ್ಲಿದ್ದಾಳೋ ಯಾರಿಗ್ ಗೊತ್ತು? ಹೋಗೆ ಆ ಕಡೆ. ಅಮ್ಮ, ಮಧು ತಪ್ಪು ಮಾಡಿದಾಳೆ ನಿಜ. ಹಾಗಂತ ಆ ಕೋಪನ ಮುಗ್ಧ ಮಗು ಮೇಲೆ ಯಾಕೆ ತೀರ್ಸ್ಕೋತೀರಾ? ಮಕ್ಕಳು ದೇವ್ರ ಸಮಾನ. ಅವ್ರೆದುರು ಹೀಗೆಲ್ಲ ಮಾಡಿದ್ರೆ ಅವ್ರ ಮನ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ದಯವಿಟ್ಟು ಇನ್ ಮುಂದೆ ಮಗುನ ಈ ತರ ಎಲ್ಲ ಟ್ರೀಟ್ ಮಾಡಬೇಡಿ. ಇದು ನನಗೋಸ್ಕರ, ಪ್ಲೀಸ್. ಯಾರೋ ಮಾಡಿದ ತಪ್ಪಿಗೆ ಯಾರೋ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು. ಸಂಸ್ಕಾರವಂತ ಹೆಣ್ಮಗಳು, ಒಳ್ಳೆ ಕುಟುಂಬದಿಂದ ಬಂದವಳು, ಶಾಸ್ತ್ರಿಗಳ ಮನೆ ಹುಡುಗಿ ಅಂತಲ್ಲ, ಮಧು ಮೇಲೆ ತುಂಬಾ ಪ್ರೀತಿ ಇತ್ತು. ಆದ್ರೆ ಅವಳು ಈ ಮಟ್ಟಕ್ಕೆ ಇಳಿತಾಳೆ ಅಂದ್ಕೊಂಡಿರ್ಲಿಲ್ಲ. ನಮ್ಮ ಮನೆ ಏನು, ಅದ್ರ ಹಿನ್ನೆಲೆ ಏನು ಗೊತ್ತಿಲ್ಲ ಅವಳಿಗೆ. ಎಲ್ಲ ಹಾಳು ಮಾಡಿಬಿಟ್ಲು. ಯಾರಿಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮಧುಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ನಾನೇ ಇದನ್ನೆಲ್ಲ ಬಿಟ್ಟು ಎಲ್ಲಿಗಾದ್ರೂ ದೂರ ಹೋಗ್ಬಿಡ್ಬೇಕು. ಆಗ್ಲಾದ್ರೂ ಈ ಮನೆ, ಇಲ್ಲಿನ ಮನಸ್ಸುಗಳು ಸರಿ ಹೋಗ್ಬೋದು. ಬದುಕಿನ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ, ಎಲ್ಲ ನುಚ್ಚು ನೂರಾಗೋಯ್ತು. ಡೈವೋರ್ಸಾ? ಏನ್ ಮಾತು ಅಂತ ಆಡ್ತಿದ್ಯಾ ವಸು? ನಾನು ಇವ್ರಿಗೆ ಡೈವೋರ್ಸ್ ಕೊಡೋದಾ? ಮನೇಲಿ ಬೇರೆ ಯಾರ ಹತ್ರನೂ ಹೀಗೆಲ್ಲ ಮಾತಾಡ್ಬೇಡ ನೀನು. ತಮಾಷೆಗೂ ಅಷ್ಟೇ. ಅದ್ಕೆ ಸಾಕ್, ನಿಲ್ಸಿ ನಿಮ್ ನಾಟಕನ. ನಂಗೆಲ್ಲ ಗೊತ್ತು. ಅವತ್ ನಿಮ್ ಜೊತೆ ಇದನ್ನೇ ಮಾತಾಡ್ಬೇಕು ಅಂದಿದ್ದು. ಆದ್ರೆ ನೀವು ತಪ್ಪಿಸ್ಕೊಂಡು ಗೋಪಾಲಣ್ಣನ ಜೊತೆ ಲಾಯರ್ ಆಫೀಸ್ಗೆ ಹೋದ್ರಿ. ಇಲ್ಲ ವಸು, ಹೇಳಿದ್ನಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಗೋಪಾಲಣ್ಣ ಸಿಕ್ಕಿದ್ರು. ಆಮೇಲೆ ಅವ್ರ ಜೊತೆಗೆ ಅವ್ರ ಮನೆಗೆ ಹೋದೆ. ನೀನು ಅದನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಷ್ಟೇ. ಅದಕ್ಕೆ ಯಾಕೆ ದೇವ್ರ ಹೆಸರಲ್ಲಿ ಸುಮ್ಮನೆ ಸುಳ್ಳು ಹೇಳ್ತೀರಾ? ನಾನು ಕಣ್ಣಾರೆ ನೋಡಿದ್ದೀನಿ. ನೀವು ಅರ್ಧ ದಾರಿವರೆಗೆ ನಡ್ಕೊಂಡೋಗಿ ಆಮೇಲೆ ಗೋಪಾಲಣ್ಣನ ಜೊತೆಗೆ ಹೋದ್ರಿ. ಗೋಪಾಲಣ್ಣ ದೇವಸ್ಥಾನಕ್ಕೆ ತದ್ವಿರುದ್ಧವಾಗಿ ಬೈಕಲ್ಲಿ ಹೋದ್ರು. ಅದು ಏನೋ ತರೋದಿತ್ತಂತೆ, ಅದಕ್ಕೆ ಹೋದ್ವಿ. ಅದಕ್ಕೆ ಒಂದು ಸುಳ್ಳು ಬಚಾವ್ ಮಾಡೋಕ್ಕೆ 100 ಸುಳ್ಳು ಹುಟ್ಕೊಳ್ಳುತ್ತೆ. ಈಗ ನಿಮ್ಮ ಕತೆನೂ ಅದೇ ಆಗಿರೋದು. ಅಲ್ಲ ಅದಕ್ಕೆ ನಮ್ಮಣ್ಣ ನಿಮ್ಗೇನು ದ್ರೋಹ ಮಾಡಿದಾನೆ?
ಅಥವಾ ಈ ಮನೇಲಿ ಏನು ಕಡಿಮೆ ಆಗಿದೆ? ಅದು ಆ ಥರ ಎಲ್ಲ ಏನೂ ಇಲ್ಲ ವಸು. ಆ ಥರನೂ ಅಲ್ಲ, ಈ ಥರನೂ ಅಲ್ಲ. ನಿಮ್ಮ ಮೇಲೆ ತುಂಬ ಗೌರವ ಇತ್ತು ಅದಕ್ಕೆ. ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮ ಮೇಲಿನ ಗೌರವನ ಕಳ್ತ್ಕೊಂಡ್ಬಿಟ್ರಿ. ಸಾರಿ ವಸು, ನನಗೆ ಎಲ್ಲದಕ್ಕೂ ಕಾರಣ ಏನು ಅಂತ ಹೇಳ್ತೀನಿ. ನಿಜ, ನಾನು ಲಾಯರ್ ಆಫೀಸ್ಗೆ ಹೋಗಿದ್ದು ಹೌದು. ಡೈವೋರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿನೇ ಹೋಗಿದ್ದೆ. ಆದರೆ ಲಾಯರ್ ಅದಕ್ಕೆ ಒಪ್ಪಲಿಲ್ಲ. ನಾನು ಅದನ್ನೇ ಕೇಳ್ತಿರೋದು ಅದಕ್ಕೆ. ಈಗ ಡೈವರ್ಸ್ ಕೊಡೋ ಅಂಥದ್ದು ಏನಾಗಿದೆ ನಿಮಗೆ? ನಂಗೆ ಸ್ವಲ್ಪ ಟೈಮ್ ಕೊಡು ವಸು, ನನಗೆ ಎಲ್ಲನೂ ಹೇಳ್ತೀನಿ. ಮಧು, ಓ ಏನು ಅದಕ್ಕೆ ನಾನು ಇಬ್ರು ಜೋರಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಅದು ತುಂಬ ಲವಲ್ ಬೇರೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಯಾವುದೋ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಅಷ್ಟೇ. ಸರಿ ಅದಕ್ಕೆ, ನಾನು ಆಚೆ ಹೊರಟೆ. ಆದರೆ ನೀವಿಟ್ಟು ಹೆಜ್ಜೆ ಸರಿ ಇಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದರಿಂದ ಯಾರಿಗೂ ಒಳ್ಳೇದಲ್ಲ, ಎಲ್ಲರಿಗೂ ಕೆಟ್ಟದೇ ಆಗುತ್ತೆ. ದಯವಿಟ್ಟು ಆ ಥರ ಆಗೋದಿಕ್ಕೆ ಬಿಡಬೇಡಿ. ಇದನ್ನು ನನ್ನ ಪ್ರಾರ್ಥನೆ ಅಂತ ತಿಳ್ಕೊಳ್ಳಿ. ಸರಿ ವಸು, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಯಾಕೆ ಈಗಲೇ ಮಾತಾಡು. ಏನು ಹೇಳ್ತಿದ್ದಾಳೆ ಅವಳು? ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ? ಏನಾಯ್ತು? ಏನಿಲ್ಲ ಅಣ್ಣ, ನಂದೇನೋ ಸಮಸ್ಯೆ ಬಿಡಿ. ಈ ಮದಂದು ತುಂಬ ದೊಡ್ಡ ತಲೆನೋವಾಗೋಗಿದೆ. ಮನೆ ಹತ್ರನೇ ಬಂದು ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಇಲ್ಲಿ ನೋಡಿದ್ರೆ ಸೋನು ಅವನ ಬಗ್ಗೆನೇ ಮಾತಾಡ್ತಿರ್ತಾಳೆ. ಏನಾದರೂ ಆಗೋಗ್ಲಿ, ಅವರಿಬ್ಬರು ಯಾವತ್ತಿಗೂ ಒಂದಾಗಬಾರ್ದು. ಹಾಗೆ ನೋಡ್ಕೋಬೇಕು. ಅವಳು ಯಾವತ್ತೂ ಅವನನ್ನು ಅಪ್ಪ ಅಂತ ಅಕ್ಸೆಪ್ಟ್ ಮಾಡಿಕೊಡ್ದು. ಎಸ್ ಬೇಬಿ, ಆ ಹುಚ್ಚ ಯಾಕೆ ಬಂದಿದೆ ನಿನಗೆ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅದೇ ನಿನ್ ರೈಟ್ ಹ್ಯಾಂಡ್ ಸಂಜು. ಓ, ಅವನಾ? ಅವನಿನ್ ಮುಂದೆ ಇಲ್ಲೇ ಇರ್ತಾನೆ. ನನ್ನ ಬಿಸ್ನೆಸ್ನಲ್ಲಿ ತುಂಬ ಲಾಸ್ ಆಗ್ತಿದೆ. ತುಂಬ ಜನ ನನಗೆ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವನನ್ನು ನನ್ನ ಜೊತೆನಲ್ಲೇ ಇಟ್ಕೊಂಡು ಬಿಸ್ನೆಸ್ ಆಪರೇಟ್ ಮಾಡ್ತಾ ಇದ್ದೀನಿ. ಓ ಓಕೆ, ಆದರೆ ಅವನ್ನ ಮನೆಯಿಂದ ದೂರ ಇಟ್ಟಿದ್ರೆ ಆಗ್ತಿತ್ತಲ್ವಾ? ಯಾಕೆ ಬೇಬಿ, ಅವನು ನಿನ್ಗೇನಾದ್ರೂ ತೊಂದರೆ ಮಾಡಿದ್ನಾ? ಇಲ್ಲ ಇಲ್ಲ, ಆಮೇಲೆ ನಾನು ಅವನ ಹತ್ರ ಮಾತಾಡಿದ್ರೆ ಸುಮ್ಮನೆ ಉಪದೇಶ ಕೊಡ್ತೀಯಲ್ಲ, ಅದಕ್ಕೆ. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಅವನಿಗೆ ಎಲ್ಲ ವಿಷಯನೂ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಅವ್ನು ಒಳ್ಳೆ ಹುಡುಗನೇ, ಮಾತು ಸ್ವಲ್ಪ ಫ್ಲರ್ಟಿಶ್ ಅನ್ಸುತ್ತೆ ಅಷ್ಟೇ. ಮಾಮ್, ಆ ಡ್ರೆಸ್ನ ಕೃಷ್ಣ ಕೊಟ್ಟಿದ್ದಲ್ಲ. ಆ ಡ್ರೆಸ್ನ ಹಾಕೊಂಡು ಆಫೀಸಲ್ಲಿ ಅವ್ನು ಮುಂದೆ ಹೋಗಿ ನಿಂತ್ಕೊಂಡ್ರೆ ತುಂಬ ಹರ್ಟ್ ಮಾಡ್ದ. ಹೋಗ್ಲಿ ಬಿಡು ಪುಟ್ಟ. ಮತ್ಯಾರಿಟ್ಟಿರ್ಬೋದು ಮಾಮ್? ಆ ತಲೆಹರಟ ಸಂಜು ಏನಾರ ತಂದಿಟ್ನಾ? ಇಲ್ಲ, ಅವತ್ತೊಬ್ಬ ಹುಚ್ಚ ನಾನು ನಿಮ್ಮ ಅಪ್ಪ ಅಂತ ಹೇಳ್ಕೊಂಡು ಬಂದಿದ್ನಲ್ಲ, ಅವನೇ ಇಟ್ಟಿರೋದು. ಛೇ, ಬೇಡದೇ ಇರೋಲ್ಲ ಗಿಫ್ಟ್ ತಂದು ಕೊಡ್ತಾರೆ. ಇದರಿಂದ ನನ್ನ ಮನಸ್ಸಿಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ಮಾಮ್? ಹೋಗ್ಲಿ ಬಿಡು ಪುಟ್ಟ, ಸಮ್ಟೈಮ್ಸ್ ಇದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಸರಿ. ಅಂದ್ಹಾಗೆ ಸೋನು ಪುಟ್ಟ, ಸಂಜು ಇಲ್ಲೇ ಇರ್ತಾನೆ. ನಾಳೆ ನಿನ್ನ ಬರ್ಡೇ ಇದೆ ಅಲ್ವಾ, ಪ್ರಿಪ್ರೇಷನ್ಗೆ ಅವನು ಹೆಲ್ಪ್ ತಗೋ. ನನಗೆ ಅರ್ಜೆಂಟಾಗಿ ಒಂದು ಕೆಲಸ ಇದೆ, ನಾನು ಹೊರಗೆ ಹೋಗ್ತಾ ಇದ್ದೀನಿ. ಹುಷಾರು ಆಯ್ತಾ? ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ. ನನಗಂತೂ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಡ್ಯಾಡ್, ನಿಮ್ಗೆ ಹೇಗೆ ಗೊತ್ತಾಯ್ತು ನನಗೆ ಈ ಡ್ರೆಸ್ ಇಷ್ಟ ಆಗುತ್ತೆ ಅಂತ? ಆದರೂ ನಮ್ಮವರು ಅನ್ನೋದು ಕೊಟ್ಟರೆ ಸಿಗೋ ಭಾವನೆನೇ ಬೇರೆ ಅಲ್ವಾ? ಫಸ್ಟ್ ಕೃಷ್ಣ ಕೊಟ್ಟ ಅಂತ ತುಂಬ ಖುಷಿ ಆಯಿತು. ಅಷ್ಟೇ ಬೇಗ ಹರ್ಟ್ ಕೂಡ ಆಯಿತು.
ಪರವಾಗಿಲ್ಲ, ಡ್ಯಾಡ್ ಕೊಟ್ಟಿದ್ದಲ್ವಾ. ನನ್ನ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದು ನಿಮ್ಮನ್ನೇ ಡ್ಯಾಡ್. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪ ನಂಗೆ ಅದು ತಂದ್ಕೊಟ್ರು ಇದು ತಂದ್ಕೊಟ್ರು ಅಂದಾಗ ಆಗ ನಾನು ಅಮ್ಮನ ಹತ್ರ ಹೋಗಿ ಗಲಾಟೆ ಮಾಡ್ತಿದ್ದೆ ಅಪ್ಪ ಬೇಕು ಅಂತ. ಆದರೂ ಅಮ್ಮ ನನಗೆ ಯಾವತ್ತೂ ನೀವಿದ್ದೀರಾ ಅನ್ನೋ ವಿಷಯ ಹೇಳ್ತಾನೆ ಇರಲಿಲ್ಲ. ಮೊದಲನೇ ಸಲ ಅಪ್ಪನ ಪ್ರೀತಿ ಅರಿವಾಗ್ತದೆ ನನಗೆ. ಡ್ಯಾಡಿ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್. ಡ್ಯಾಡಿ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್. ಒಂದಲ್ಲ ಒಂದಿನ ನನಗೆ ಮತ್ತೆ ನಿಮ್ಮ ಪ್ರೀತಿ ಸಿಗತ್ತೆ ಅನ್ನೋ ನಂಬಿಕೆ ಇದೆ ಡ್ಯಾಡ್. ಆದರೆ ಸದ್ಯಕ್ಕೆ ಅದಕ್ಕೆ ಅಮ್ಮ ಅಡ್ಗಾಲು. ಯಾಕೆ ನಿಮ್ಮಿಬ್ರ ನಡುವೆ ಗಲಾಟೆ? ಯಾಕಿಬ್ರು ದೂರ ಇದ್ದೀರಾ? ಇಷ್ಟು ವರ್ಷ ಆದರೂ ಒಂದಿನಾನು ನಿಮಗೆ ನಿಮ್ಮ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ? ನಿಂತ್ಕೊಂಬೋದು. ಅವಳು ಯಾಕೆ ಬೇಜಾರು ಮಾಡ್ಕೊಂಡು ಹೋದ್ಲು? ಅವಳನ್ನೇ ಕೇಳಬೇಕಿತ್ತು, ನನಗೇನು ಗೊತ್ತು. ನೋಡು, ನೀನು ಈ ನಡುವೆ ತುಂಬ ಅತಿಯಾಗಿ ಆಡ್ತಿದ್ಯಾ. ಅತಿಯಾಗೂ ಆಡ್ತಿಲ್ಲ, ಕಡಿಮೆನೂ ಆಡ್ತಿಲ್ಲ. ನಾನು ಮೊದಲಿನ ಥರನೇ ಇದ್ದೀನಿ. ನಿಮಗೆ ಹಾಗೆ ಅನಿಸ್ತಿರ್ಬೋದು ಅಷ್ಟೇ. ನೋಡು, ನಿನ್ನಿಂದ ನಾನು ಮನೆಯಲ್ಲಿ ತಲೆ ಎತ್ಕೊಂಡು ತಿರುಗಾಡೋದಕ್ಕಾಗ್ತಾ ಇಲ್ಲ. ಏನು ಉತ್ತರ ಹೇಳಿ ನಾನು ಮನೆಯವ್ರಿಗೆ? ಯಾಕೆ ಬೇಕಿತ್ತು ನಿನಗೆ ಮಗುನ ದತ್ತು ತಗೊಳ್ಳೋದು? ಈ ಮನೆ ಸಂತೋಷಕ್ಕೆ, ಮಾವನ ಖುಷಿಗೆ. ನಿನ್ನ ಹಠನ ಸಾಧನೆ ಮಾಡೋದಕ್ಕೆ ಹೊರಟಿದ್ಯಾ ಅಷ್ಟೇ. ನೋಡು, ನೀನು ನಿನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದ ದಿನ ನಮ್ಮ ಸಂಬಂಧ ಸುಧಾರಿಸತ್ತೆ. ಇಲ್ಲಿದ್ರೆ ತುಂಬಾ ಗಂಭೀರವಾದ ಪರಿಣಾಮನ ಅನುಭವಿಸ್ತೀಯ ನೀನು. ನನಗೆ ಗೊತ್ತಿದೆ, ನಾನು ಎಲ್ಲ ಪರಿಣಾಮ ಎದುರಿಸೋಕೆ ಮಾನಸಿಕವಾಗಿ ಸಿದ್ಧ ಆಗಿದ್ದೀನಿ. ಅದಕ್ಕೆ ನಿಮ್ಮನ್ನು ಬಿಡೋಕೆ ರೆಡಿ ಆಗಿರೋದು. ಸರಿ, ಹಾಗಿದ್ರೆ ನಿನ್ನ ಹಣೆ ಬರ ಅನುಭವಿಸು. ನನ್ನ ಬಿಟ್ಟು ನೀನು ಅದೇನು ಕಡ್ದು ದಬ್ಬಾಗ್ತೀಯ ಅಂತ ನಾನು ನೋಡ್ತೀನಿ. ನಾನು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದೆ ಅಂತ ಯೋಚಿಸೋಳು ನಾನು. ಅಲ್ಲಿ ಒಂಟಿಯಾಗಿ, ಇಲ್ಲಿಗಿಂತ ನೆಮ್ಮದಿಯಾಗಿ ಖುಷಿಯಾಗಿ ಯಾರಿಗೂ ತೊಂದರೆ ಕೊಡದೆ ಬದುಕ್ತೀನಿ. ಆ ಬದುಕನ್ನ ನೀನು ಇಲ್ಲಿ ಕೂಡ ನಡೆಸ್ಬೋದಲ್ವಾ? ಇಲ್ಲಿ ನಿನ್ನಿಂದ ಯಾರಿಗೂ ತೊಂದರೆ ಇಲ್ಲ. ಆದರೆ ನೀನು ಬಿಟ್ಟು ಹೋದ್ರೆ ಇಲ್ಲಿ ಆಗೋ ತೊಂದರೆಗಳೇ ಹೆಚ್ಚು. ಸಾಲದು ಅನ್ನೋ ಹಾಗೆ ಎಷ್ಟು ಹೇಳಿದ್ರು ಕೇಳದೆ ಹಠ ಮಾಡಿಕೊಂಡು ಈಗ ಮಗುನ್ ಬೇರೆ ತಂದು ಕೂರ್ಸಿದ್ಯಲ್ಲ ಮನೇಲಿ. ನೀವು ಏನು ಹೇಳಿದ್ರು ನಾನು ಬದಲಾಗಲ್ಲ ರೀ. ಅದು ನಂಗೆ ಯಾವತ್ತೂ ಅರ್ಥ ಆಗಿದೆ. ಇಲ್ಲಿ ಯಾರನ್ನೂ ಬದಲಾಯಿಸೋದಕ್ಕಾಗಲ್ಲ. ಅಥವಾ ಯಾರ ಬುದ್ಧಿ ಮಾತಿಂದನೂ ಯಾರೂ ಪರಿವರ್ತನೆ ಆಗಲ್ಲ.